ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ನಾನಿವತ್ತು ಈಸಿ ಆಗಿರುವಂಥ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ಅವಲಕ್ಕಿ ಅಂತ ಹೇಳಿದ್ರೆ ಬೋರ್ ಅನಿಸಿದ್ರೆ ಕಲರ್ಫುಲ್ ರೆಸಿಪಿನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಹೇಳೋ ವಿಧಾನದಲ್ಲಿ ಮಾಡಿಕೊಂಡ್ರೆ ಅವಲಕ್ಕಿ ಕೂಡ ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಆದಷ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ಒಂದು 4 ಸತಿ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿರೋ ನೀರೆಲ್ಲ ತೆಗಿಬೇಕಾಗುತ್ತೆ. ಅದಕ್ಕೆ ನಾನು ಒಂದು ಫಿಲ್ಟರ್ಗೆ ಇದನ್ನು ಹಾಕಿ ಈ ರೀತಿ ಬಿಡ್ತೀನಿ. ಎಷ್ಟೊತ್ತು ಈ ಥರ ಇಡಬೇಕಂತ ಹೇಳಿದ್ರೆ, ಇದು ಡ್ರೈನ್ ಮಾಡೋಕ್ಕೆ ಇಟ್ಟು ನಾನು ಅವಲಕ್ಕಿಗೆ ಬೇಕಾಗಿರೋದನ್ನೆಲ್ಲ ಹೆಚ್ಚಿ ರೆಡಿ ಮಾಡಿಕೊಂಡು ಅವಲಕ್ಕಿ ಮಾಡೋಕ್ಕೆ ಶುರು ಮಾಡ್ತೀನಿ. ಅಲ್ಲಿವರೆಗೂ ಇದು ಹೀಗೆ ಇರಲಿ. ಬನ್ನಿ ಈಗ ಶುರು ಮಾಡೋಣ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೆ. ಕಡಾಯಿ ಕಾದ ನಂತರ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ. ಕಡಲೆಕಾಯಿ ಬೀಜನ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಈ ರೀತಿ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗುತ್ತೆ. ಇದನ್ನ ನಾನೀಗ ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಂಡೆ. ಇವಾಗ ಅದೇ ಕಡಾಯಿಗೆ ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ. ನಂತರ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡೆ. ನಂತರ ನಾನಿಲ್ಲಿ 1 ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ಕಡಲೆಬೇಳೆ ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಸೇರಿಸಿ ಇವಾಗ ಕಡಲೆಬೇಳೆ ಉದ್ದಿನ ಬೇಳೆ ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಂಡೆ ಸ್ವಲ್ಪ ಹೊತ್ತು. ಈ ರೀತಿ ಕಲರ್ ಚೇಂಜ್ ಆಗಿದ ನಂತರ ನಾನಿವಾಗ ಮೀಡಿಯಂ ಸೈಜ್ 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ನಾನು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡೆ. ಸ್ವಲ್ಪ ಕರಿಬೇವು ಕೂಡ ಸೇರಿಸಿದ್ದೀನಿ. ಇವಾಗ ಇದಿಷ್ಟು ಚೆನ್ನಾಗಿ ಫ್ರೈ ಆಗೋಕ್ಕೆ ಹಾಗೆ ಬಿಡೋಣ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ನಾನು ಎಲ್ಲನೂ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾನು ಇವಾಗ ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಸೇರಿಸಿದ್ದೀನಿ. ಅರಿಶಿನ ಸೇರಿಸಿ ಇವಾಗ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ಈ ಟೈಮಲ್ಲಿ ನೀವು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬೇಗ ಟಿಫನ್ ಮಾಡಬೇಕಾಗಿರೋದ್ರಿಂದ ನಾನೇನು ಆ್ಯಡ್ ಮಾಡ್ತಾ ಇಲ್ಲ. ನೋಡಿ, ಸ್ವಲ್ಪ ಹೊತ್ತು ಆಗಿದ ನಂತರ ಈ ರೀತಿ ಫ್ರೈ ಆಗುತ್ತೆ. ಇದಕ್ಕೆ ನಾನಿವಾಗ ಒಂದು 3 ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ. ಹಸಿ ತೆಂಗಿನಕಾಯಿ ತುರಿನೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನಂತರ ನಾನಿಲ್ಲಿ ಅರ್ಧ ಹೋಳು ನಿಂಬೆ ರಸ ತೊಗೊಂಡು ಅದರಲ್ಲಿ ಸ್ವಲ್ಪ ಮಾತ್ರ ಸೇರಿಸಿ, ಬೇಕಂದರೆ ಇನ್ನೊಂದು ಸ್ವಲ್ಪ ಆಮೇಲೆ ಕೂಡ ಸೇರಿಸ್ಕೊಬೋದು. ಇವಾಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸಿದ್ದೀನಿ. ಜೊತೆಗೆ 1/4 ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ಳಿ. ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಸಕ್ಕರೆ ಸೇರಿಸೋದ್ರಿಂದ ಇದ್ರ ರುಚಿನೇ ಬೇರೆ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಕೊಟ್ಟು ಬಾಡಿಸ್ಕೋಬೇಕಾಗತ್ತೆ. ಇವಾಗ ಇದು ಗೊಜ್ಜು ರೆಡಿ ಇದೆ. ಇವಾಗ ಇದಕ್ಕೆ ಆವಾಗಲೇ ನಾನು ಫಿಲ್ಟರ್ಗೆ ಹಾಕಿ ಇಟ್ಟಿದ್ದೆ ಅಲ್ವಾ, ಅವಲಕ್ಕಿ ವಾಶ್ ಮಾಡಿ ಅದನ್ನು ತೊಗೊಂಡಿದ್ದೀನಿ. ನೋಡಿ, ಅವಲಕ್ಕಿ ಈ ರೀತಿ ಆಗಿರಬೇಕು. ಫುಲ್ ಮಶಿ ಥರ ಆಗಬಾರ್ದು, ಸ್ಮ್ಯಾಶ್ ಥರ ಸ್ವಲ್ಪ ಮೆತ್ತಗಾಗಿರ್ಬೇಕಷ್ಟೇ. ತುಂಬ ಚೆನ್ನಾಗಿರುತ್ತೆ ರುಚಿ ಆವಾಗ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಬಂದರೆ ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಅವಲಕ್ಕಿನ ಮಿಕ್ಸ್ ಕೊಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇನ್ನು ನೀವು ವೆಜಿಟೇಬಲ್ಸ್ ಹಾಕಿದ್ರೆ ಇನ್ನೂ ಕಲರ್ಫುಲ್ ಆಗಿರುತ್ತೆ, ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನಿಲ್ಲಿ ಎಮರ್ಜೆನ್ಸಿ ಅರ್ಜೆಂಟಾಗಿ ಟಿಫನ್ ಮಾಡಬೇಕಾಗೋದ್ರಿಂದ ಈ ರೀತಿ ಮಾಡ್ಕೊಂಡು ನೀವು ಕೂಡ ಅರ್ಜೆಂಟಾಗಿ ಬೇಗ ಮಾಡ್ಕೋಬೇಕು ಅವಲಕ್ಕಿನ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೋಬೋದು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲೆ ಸ್ವಲ್ಪ ಈ ರೀತಿ ಫ್ರೆಶ್ ಕೋಕೋನಟ್, ಕಡಲೆ ಬೀಜ ಎಲ್ಲ ಹಾಕೊಂಡು ತಿಂತಿರುತ್ತೆ, ತುಂಬಾ ಮಜಾ ಇರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ನಿಂಬೆ ಹುಳಿ ಕೂಡ ಬೇಕಂದರೆ ನೀವು ಈ ಟೈಮಲ್ಲೂ ಕೂಡ ಸೇರಿಸ್ಕೋಬೋದು. ನನಗೆ ಇಲ್ಲಿ ಸಾಕಷ್ಟು ಹುಳಿ ಇರೋದ್ರಿಂದ ನಾನು ಸೇರ್ಸೋಕ್ಕೆ ಹೋಗಿಲ್ಲ. ನಂತರ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಬೇಕಾದರೆ ಹಸಿ ತೆಂಗಿನಕಾಯಿ ಮತ್ತು ಕಡಲೆ ಬೀಜ ಸಿಕ್ತಿದ್ರಂತೂ ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಇವಾಗ ಸರ್ವ್ ಮಾಡಲಿಕ್ಕೆ ರೆಡಿ ಇದೆ. ಬನ್ನಿ ಸರ್ವ್ ಮಾಡ್ಕೊಂಬಿಡೋಣ. ನೋಡಿ, ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಕೆಲವರು ಮಿಕ್ಸ್ಚರ್ ಜೊತೆನೂ ತಿಂತಾರೆ. ಮಿಕ್ಸ್ಚರ್ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಅವಲಕ್ಕಿನ ನೀವು ಯಾವುದ್ರ ಜೊತೆ ತಿನ್ನೋಕ್ಕೆ ಇಷ್ಟಪಡ್ತೀರಾ ಇಲ್ಲ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇದನ್ನು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬಾ ಈಸಿ ರೆಸಿಪಿ, ಫಟಾಫಟ್ ಅಂತ ಆಗಿಬಿಡುತ್ತೆ. ಟೈಮ್ ಇಲ್ಲದಿದ್ದಾಗಂತೂ ವೆರಿ ಬೆಸ್ಟ್ ಆಪ್ಷನ್
ಬೆಸ್ಟ್ ರೆಸಿಪಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸಕ್ಕರೆ ಸೇರಿಸೋದ್ರಿಂದ ಇದ್ರ ರುಚಿನೇ ಬೇರೆ ಇರುತ್ತೆ. ಮಸ್ಟ್ ಟ್ರೈ. ಯಾವಾಗಾದ್ರೂ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಈ ರೀತಿ ಬೌಲಲ್ಲೂ ಹಾಕೊಂಡು ತಿಂತಾ ಇದ್ರೆ ತುಂಬಾ ಮಜವಾಗಿರುತ್ತೆ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಇನ್ನೂ ಹೆಚ್ಚು ಹೆಲ್ದಿ ಆ್ಯಂಡ್ ಟೇಸ್ಟಿ ಈಸಿ ರೆಸಿಪೀಸ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.